ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಷನ್ ಇನ್ ಕನ್ನಡ. ಸ್ನೇಹಿತರೆ, ನಿನ್ನೆ SRH ವರ್ಸಸ್ RCB ಮ್ಯಾಚ್ ನಡೀತು. ಅದು ಹೈದ್ರಾಬಾದಲ್ಲಿ. ಹೈದ್ರಾಬಾದ್ ಮ್ಯಾಚ್ನಲ್ಲಿ RCB ಗೆದ್ದು ಬೀಗಿದೆ. ಸ್ನೇಹಿತರೆ, ಮ್ಯಾಚು ಯಾವ ರೀತಿ ಇತ್ತು? ಅವರ ಮನೆ ಅಂಗಳದಲ್ಲೇ ಅವರನ್ನು ಸೋಲಿಸಿದಂತಹ ಕೀರ್ತಿ ನಮ್ಮ RCBಗೆ ನಿನ್ನೆ ಸೋಲ್ತು. ಅದು ಯಾವ ರೀತಿ ಇತ್ತು ಮ್ಯಾಚು ಅಂತ ನೋಡೋದಾದರೆ, ಮೊದಲಿಗೆ ಟಾಸ್ ಗೆದ್ದಂತಹ RCB ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಳ್ತು. ನಾನು ಇದೇ ಬಯಸಿದ್ದೆ. ಯಾಕಪ್ಪ ಅಂದರೆ ಇದಕ್ಕೆ ಮುಂಚೆ ಎಲ್ಲ ಬೌಲಿಂಗನ್ನೇ ಆಯ್ಕೆ ಮಾಡ್ಕೊಳ್ಳೋರು ಗೆದ್ದು ಹೈದ್ರಾಬಾದ್ ಮೇಲೆ ಇದೇ ಹೈದ್ರಾಬಾದ್ ಮೇಲೆ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋದು, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ರೆ ಸರಿ ಹೋಗೋದು. ಮತ್ತು KKR ಮೇಲೂ ಅಷ್ಟೇ ಸೋಲವ್ರೇನಾ, ಬಟ್ ನೀವು ಮಾತ್ರ ಬ್ಯಾಟಿಂಗ್ ಅವ್ರಿಗೆ ಕೊಡಬೇಡ್ರಪ್ಪ, ನೀವೇ ಆಡ್ರಿ ಅಂತಿದ್ದಿದೆ ಉದ್ದೇಶಕ್ಕೆ. ಬ್ಯಾಟಿಂಗ್ ಆಡಿದ್ರು, ಗೆದ್ದರು. ಬ್ಯಾಟಿಂಗ್ ಆಡಿದ್ರು. ಮೊದಲು ಪೇಸ್ ಬ್ಯಾಟಿಂಗ್ ಆಗಿ ಬಂದಂತಹ ಡುಪ್ಲೆಸಿ ಮತ್ತು ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಆಡಿದ್ರು. ತುಂಬ ಚೆನ್ನಾಗಿ ಆಡಿ ಒಂದು ಒಳ್ಳೆ ಮೊತ್ತವನ್ನೇ ಕಲೆ ಹಾಕಿದ್ರು. ಡುಪ್ಲೆಸಿ 12 ಬಾಲ್ಗೆ 25 ಹೊಡೆದ್ರು. ಮತ್ತು ನಮ್ಮ ವಿರಾಟ್ ಕೊಹ್ಲಿ ಅವರು ಎಂದಿನಂತೆ ನಿಧಾನಗತಿಯ ಬ್ಯಾಟಿಂಗನ್ನು ಪ್ರದರ್ಶನ ಮಾಡಿದ್ರು. 43 ಬಾಲ್ಗಳಲ್ಲಿ 51 ರನ್ಗಳನ್ನ ಹೊಡೆದ್ರು. ಅದೊಂಥರ ನಿಧಾನಗತಿಯ ಬ್ಯಾಟಿಂಗೆ ಅಂತ ಹೇಳ್ಬೋದು. ಆಮೇಲೆ ಇದರಲ್ಲಿ ತುಂಬ ಚೆನ್ನಾಗಿ ರೀಡ್ ಮಾಡಿ ಹೊಡೆದವರು ಅಂದರೆ ರಜತ್ ಪಟಿದಾರ್. 20 ಬಾಲ್ಗೆ 50 ರನ್ಗಳನ್ನ ಹೊಡಿತಾರೆ. ಏನು ತಮಾಷೆನಾ? 20 ಬಾಲ್ಗೆ 50 ರನ್ ಹೊಡೆಯೋದು. ಅವರು ಮಯಾಂಕ್ ಮಾರ್ಕಂಡೆ ಅವರ ಬೌಲಿಂಗಿಗೆ ಅಷ್ಟು ರನ್ನನ್ನು ಹೊಡೆದ್ರು ರಜತ್ ಪಟಿದಾರು. ಅವರು ಇನ್ನೂ ಸ್ವಲ್ಪ ಇದ್ದಿದ್ರೆ 230 240 ಹತ್ರ ಹೋಗ್ತಿತ್ತೇನೋ ಸ್ಕೋರು. ಆದರೆ ಇರಲಿ ಬಿಡಿ, ಅವರು ಕ್ಯಾಮಿಯೋನ ಆಡಿ ಹೋಗಿದ್ದಾರೆ. ಮತ್ತು ನಮ್ಮ ಕ್ಯಾಮ್ರಾನ್ ಗ್ರೀನ್, ಹಸಿರು ಮಾನವ, ಅವರು ತುಂಬ ಚೆನ್ನಾಗಿ ಆಡಿದ್ರು. 20 ಬಾಲ್ಗೆ 37 ರನ್ನನ್ನು ಹೊಡೆದ್ರು. ಮತ್ತು ನಮ್ಮ DK ಕಡೆಯಿಂದ ಸ್ವಲ್ಪ ಕಾಂಟ್ರಿಬ್ಯೂಟ್ ಬಂತು, 11 ರನ್ ಏನೋ ಬಂತು ಅಷ್ಟೇ. ಮತ್ತು 6 ಬಾಲ್ಗೆ 12 ರನ್ನನ್ನು ನಮ್ಮ ಸ್ವಪ್ನಿಲ್ ಸಿಂಗ್ ಅವರು ರಜತ್ ಪಟಿದಾರ್ ಅವರ ಜಾಗದಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದರು. ಇವರು ಸ್ವಪ್ನಿಲ್ ಸಿಂಗು ಅವ್ರಿಗೆ ಚೆನ್ನಾಗಿ ಆಡಿದ್ರು ಅವರು. ಮತ್ತು RCB ಈ ಒಂದು ಸೀಸನ್ನಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಚಾನ್ಸ್ ಕೊಟ್ಟು ನೋಡಿದೆ. ಅದರಲ್ಲಿ ನಮ್ಮ ಕನ್ನಡಿಗ ಮನೋಜ್ ಬಾಂಡ್ಗೆ ಅವರಿಗೆ ಇನ್ನೂ ಚಾನ್ಸ್ ಕೊಟ್ಟಿಲ್ಲ. ಅವ್ರಿಗೆ ಮೋಸ್ಟ್ಲಿ ಬರೀ ನಾರ್ತ್ ಇಂಡಿಯನ್ ಅವ್ರನ್ನೇ ಆಡಿಸ್ಬೇಕು ಅನ್ನೋದಿದೆಯೇನೋ, ಕನ್ನಡದವ್ರಿಗೆ ಆಡಿಸಲ್ಲ. ಇದೊಂದು ತುಂಬ ದಿನದಿಂದ ಜನಗಳು ಕೇಳ್ತಲೇ ಇದ್ದಾರೆ. ಅದಕ್ಕೆ ಇಂಬು ಕೊಡೋಂಗೆ ಅವರು ಕೂಡ ಸೇಮ್ ಅದೇ ಥರನೇ ಮಾಡ್ತಾರೆ. ಕನ್ನಡಿಗರಿಗೆ ಚಾನ್ಸ್ ಕೊಡ್ದಂಗೆ ಆಟ ಆಡ್ತಾರೆ. ಅದೇನಪ್ಪ, ಅದು ಯಾಕೆ ಚಾನ್ಸ್ ಕೊಡಲಿಲ್ವೋ ಏನೋ ನನಗಂತೂ ಗೊತ್ತಿಲ್ಲ, ಅದು ಅವರಿಗೆ ಗೊತ್ತಿರಬೇಕು. ಮತ್ತು ಈ ಒಂದು ಎಲ್ಲರ ಕಾಂಟ್ರಿಬ್ಯೂಷನ್ನಿಂದ ನಮ್ಮ RCB ತಂಡ 206 ರನ್ಗಳನ್ನ ಕಲೆ ಹಾಕುತ್ತೆ. ನಾನು ಅಂದ್ಕೊತಾ ಇದ್ದೆ ಒಂದು 220 ಹೊಡಿತಾರೆ ಅಂತ, ಬಟ್ 206 ರನ್ಗಳನ್ನ ಕಲೆ ಹಾಕ್ತು RCB ತಂಡ. ಇದನ್ನು ಚೇಸ್ ಮಾಡಲಿಕ್ಕೆ ಬಂದಂತಹ ಇದು SRH ತಂಡ ಪವರ್ ಪ್ಲೇನಲ್ಲೇ 4-5 ವಿಕೆಟನ್ನು ಕಳ್ಕೊಳ್ತು. ಅಭಿಷೇಕ್ ಶರ್ಮಾ ಸುಮಾರಾಗಿ ಆಡಿದ್ದಾರೆ, 33 ರನ್ನೇನೋ ಹೊಡೆದಿದ್ದಾರೆ. ಅವರು ಬಿಟ್ಟರೆ ಬೇರೆ ಯಾರ ಕಡೆಯಿಂದಲೂ ಒಂದು ಒಳ್ಳೆ ಕಾಂಟ್ರಿಬ್ಯೂಟ್ ಬಂದಿಲ್ಲ. ಅಭಿಷೇಕ್ ಶರ್ಮಾ, ಕ್ಲಾಸಿದ್ದು, ಟ್ರಾವಿಸ್ ಹೆಡ್ ಇವ್ರನ್ನೆಲ್ಲ ಆದಷ್ಟು ಬೇಗನೆ ಎತ್ತಾಕಿಬಿಟ್ರು, ಪೆವಿಲಿಯನ್ ಪೆರೇಡ್ ಮಾಡಿಸಿದ್ರು. ಈ ಒಂದು ಉದ್ದೇಶದಿಂದ ನಮಗೆ ಒಳ್ಳೆ ಗೆಲುವು ಸಿಕ್ತು. ಅವರ ನೆಲದಲ್ಲೇ ಅವ್ರನ್ನ ಸೋಲಿಸಿದ್ರು. ಮತ್ತು ಶಾಬಾಜ್ ಅಹ್ಮದ್, ಏನಪ್ಪ ಹಂಗಾಡ್ತೀಯಾ? ಒಳ್ಳೆ ಆಟವನ್ನೇ ಆಡಿದ್ರು. ಆದರೆ RCBಲಿದ್ದಾಗ ಒಂದೇ ಒಂದು ಮ್ಯಾಚು ಕೂಡ ಹಂಗೆ ಆಡಲಿಲ್ವಲ್ಲ ಗುರು. RCB ಬಿಟ್ಟು ಹೋದವ್ರಿಗೆಲ್ಲ ಅದು ಏನಾಗ್ಬಿಡುತ್ತಾ ಗೊತ್ತಿಲ್ಲಪ್ಪ. ಒಳ್ಳೆ ಚೆನ್ನಾಗಿ ಆಡ್ತಾರೆ, RCBಲಿ ಮಾತ್ರ ಆಡಲ್ಲ. ಅದು ಏನೋ ನಂಗಂತೂ ಗೊತ್ತಾಗ್ತಾ ಇಲ್ಲ. ನಿಮ್ಗೇನಾರು ಗೊತ್ತಿದ್ರೆ ಹೇಳಿ ಸ್ನೇಹಿತರೆ. ಇದಾಗಿತ್ತು RCB ವರ್ಸಸ್ SRH ಎರಡು ತಂಡಗಳ ಮ್ಯಾಚ್ನ ಪೋಸ್ಟ್ ಮ್ಯಾಚ್ ರಿವ್ಯೂ. ನಿಮ್ಗೇನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ, ಜೈ RCB.